ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ನಯಶ್ರೀ. ಹಸೆಶಾಸ್ತ್ರ ಆದಮೇಲೆ ಒಂದು ದಿವಸ ಗ್ಯಾಪ್ ಇದ್ದಿದ್ದರಿಂದ ನಾವು ನಮ್ಮ ಮನೆ ದೇವರಿಗೆ ಬಂದಿದ್ದೀವಿ. ಇವತ್ತು ಇಲ್ಲಿ ಪೂಜೆ ಕೂಡ ನಡೀತಾ ಇದೆ. ಈ ದಾರಿ ಕಾಣಿಸ್ತಾ ಇದೆಯಲ್ವಾ, ಇದೇ ನಮ್ಮ ತೋಟಕ್ಕೆ ಹೋಗುವಂಥ ದಾರಿ. ವರ್ಷಕ್ಕೊಂದ್ಸಲ ಇಲ್ಲಿ ಪೂಜೆ ನಡೆಯುತ್ತೆ. ಒಣಗೂರು ಅಂತ ಅಲ್ಲಿ ಒಂದು ಜೋರಾಗಿ ಸುಗ್ಗಿ ನಡೆಯುತ್ತೆ. ಅಲ್ಲೂ ಕೂಡ ಸಬ್ಬಮ್ಮ ದೇವಿನೇ ಇರೋದು. ಇದು ಕೂಡ ಸಬ್ಬಮ್ಮ ದೇವಿನೇ. ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಇಲ್ಲಿಯ ಪಟೇಲರ ಮನೆಯವರು ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಸುಗ್ಗಿ ಸ್ಟಾರ್ಟ್ ಆಗುತ್ತಂತೆ. ನಮ್ಮೂರು ಬಿಸ್ಲೆ ಅಂತ ಅಲ್ಲಿ ಕೂಡ ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ. ಅದು ಮಲ್ಲೇಶ್ವರ ಸ್ವಾಮಿದು ಜಾತ್ರೆ. ನಮಗೆ ಅದನ್ನು ಕರೆಕ್ಟಾಗಿ ಅಟೆಂಡ್ ಮಾಡೋಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ಅದು ಮಂಡೇ ಮತ್ತು ಟ್ಯೂಸ್ಡೇ ಇರುತ್ತೆ. ಮತ್ತು ಲಾಂಗ್ ಲೀವ್ ಹಾಕ್ಕೊಂಡು ಬರಬೇಕು ಅಂತ ನಾನು ಮಕ್ಕಳ ಜೊತೆ ಊರಲ್ಲೇ ಇರುವಾಗ ಅದನ್ನು ಅಟೆಂಡ್ ಮಾಡಿದ್ದೀನಿ. ಚಂದು ನಾವು ಮದುವೆ ಆದ ಫಸ್ಟ್ರಲ್ಲಿ ಮಾತ್ರ ಒಂದು ವರ್ಷ ಅಟೆಂಡ್ ಮಾಡಿದ್ರು ಅಷ್ಟೇ, ಮತ್ತು ಯಾವಾಗಲೂ ಬರೋಕ್ಕಾಗಿಲ್ಲ. ಅದಾದಮೇಲೆ ಒಂದು ವಾರ ಬಿಟ್ಟು ಅಲ್ಲಿ ಪರಾವ್ ಅಂತ ಕೂಡ ಮಾಡ್ತಾರೆ. ಇನ್ ಕೇಸ್ ನಾವು ಮಿಸ್ ಆದರೆ ಅದನ್ನು ಅಟೆಂಡ್ ಮಾಡ್ಬೋದು. ಬಟ್ ಜಾತ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಮನಸ್ಸು ಬರಲ್ಲ ಆ ಥರ. ನಮ್ಮ ಊರ ಕಡೆ ಎಲ್ಲ ಹೇಗೆ ಅಂದರೆ, ಈ ನೆಂಟರುಗಳನ್ನೆಲ್ಲ ಕರೆದು ಊಟ ಕೊಡಬೇಕು ಅಂತ ಹೇಳಿದ್ರೆ ಈ ಥರ ಸುಗ್ಗಿಗಳಿರುತ್ತಲ್ವ, ಆ ಟೈಮಲ್ಲಿ ನಾವು ಒಂದಷ್ಟು ಜನ ಕರಿಬಹುದು. ಬಟ್ ಅಮ್ಮಂಗೆ ಎಲ್ಲ ಟೈಮಲ್ಲೂ ಅವರೇ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಟೈಮ್ ನೀವು ಜಾತ್ರೆ ಇರೋಗೆಲ್ಲ ಬರಲೇಬೇಕು ಅಂತ ನಮ್ಗೆ ಹೇಳಿದ್ದಾರೆ. ಆರ್ವಿಗೂ ಕೂಡ ಅಲ್ಲಿ ವಾದ್ಯಕ್ಕೆ ಡ್ಯಾನ್ಸ್ ಮಾಡಬೇಕು ಅಂತ ಆಸೆ. ಯಾರನ್ನಾದರೂ ಬನ್ನಿ ಬನ್ನಿ ಅಂತ ಕರಿತಾ ಇದ್ದಾಳೆ, ಬಟ್ ನಾವು ಯಾರೂ ಹೋಗ್ತಾ ಇಲ್ಲ. ಇಲ್ಲೇ ಕೂತ್ಕೊಂಡಿರ್ತೀವಿ, ಡ್ಯಾನ್ಸ್ ಮಾಡು, ಇವ್ರು ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿದ್ರೂ ಅವಳಿಗೆ ಆಗ್ತಾಯಿಲ್ಲ, ಬೇಡ. ಅಲ್ಲಿ ಯಾವ ಮಕ್ಕಳು ಕೂಡ ಡ್ಯಾನ್ಸ್ ಮಾಡ್ತಾ ಇರಲಿಲ್ಲ. ಆಮೇಲೆ ಅಪ್ಪ ಕೊನೆಗೆ ಅಲ್ಲೊಂದು 2 ಮಕ್ಕಳನ್ನ ಹೇಗೋ ನೈಸ್ ಮಾಡಿಬಿಟ್ಟು ನೀವು ಡ್ಯಾನ್ಸ್ ಮಾಡಿ ಮಕ್ಕಳೆಲ್ಲ ಸೇರಿಕೊಂಡು ಅಂತ ಕೇಳಿದ್ರು. ಆ ಮಕ್ಕಳು ಒಪ್ಕೊಳ್ಳೋ ಅಷ್ಟೊತ್ತಿಗೆ ಈ ಚಾರ್ವಿಗೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿತ್ತು. ಅವಳು ನಾನು ಡ್ಯಾನ್ಸ್ ಮಾಡೋದೇ ಇಲ್ಲ ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮತ್ತು ನೀತನ್ನು ಕರಿತಾ ಇದ್ಲು. ಅಪ್ಪ ಕೊನೆಗೆ ಯಾರೂ ಬಂದಿಲ್ಲ ಅಂದರೆ ನಾನಾದರೂ ಹೋಗಿ ಡ್ಯಾನ್ಸ್ ಮಾಡ್ತೀನಿ ಬಿಡು ಮಗು, ಪಾಪ ಅಷ್ಟೊಂದು ಕೇಳ್ತಾ ಇದೆಯಲ್ಲ ಅಂತ ಅನ್ಕೋತಾ ಇದ್ರು. ಕೊನೆಗೂ ಚಾರ್ವಿ ಡ್ಯಾನ್ಸ್ ಮಾಡಲೇ ಇಲ್ಲ, ಸುಮ್ಮನೆ ಕೋಪ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಲು. ಇವ್ರು ನೋಡಿ ಮಲ್ಲಯ್ಯ ಅಂತ ಡ್ಯಾನ್ಸ್ ಎಲ್ಲ ಮಾಡಿ ಮಾಡಿ ಸುಸ್ತಾಯಿತು ಅನ್ಸುತ್ತೆ, ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ರು. ಆಮೇಲೆ ದೇವ್ರದ್ದು ಮಂಗಳಾರತಿ ಎಲ್ಲ ತಂದು ಕೊಡ್ತಾಯಿದ್ರು. ಸೊ ಅಲ್ಲಿ ಕೂತಿರೋರೆಲ್ಲ ಎದ್ದೋಗ್ಬಿಟ್ಟು ಮಂಗಳಾರತಿ ಹಾಗೆ ಹೂವು ಪ್ರಸಾದ ಕುಂಕುಮ ಎಲ್ಲ ತೊಗೊಂಡು ಬಂದ್ವಿ. ನಾವು ಅಲ್ಲಿಂದ ಹೊರಟ್ವಿ. ನೆಕ್ಸ್ಟು ಇಲ್ಲಿ ನಾವು ಬಂದಿರೋದು ನಮ್ಮ ಅಜ್ಜಿಯ ತವ್ರ ಮನೆಗೆ. ಅಜ್ಜಿ ಕೂಡ ಬೆಳಗ್ಗೆ ಊರಿಂದ ಬಂದಿದ್ದರು. ಅವ್ರನ್ನೂ ಕೂಡ ನಮ್ಮೂರಿಗೆ ಕರ್ಕೊಂಡೋಗಿ ಅಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಇಲ್ಲಿಗೆ ಕರ್ಕೊಂಡು ಬಿಡ್ತಾ ಇದ್ದೀವಿ. ಇದು ಒಣಗೂರು ಅಂತ ಹೇಳಿ. ಇಲ್ಲೇ ಸಬ್ಬಮ್ಮ ದೇವಿದು ಸುಗ್ಗಿ ನಡೀತಾ ಇರೋದು. ತುಂಬ ಜೋರಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ಮನೆಯಿಂದ ಫುಲ್ಲಲ್ಲಿ ಒಳ್ಳೆ ಚೆನ್ನಾಗಿ ವ್ಯೂ ಕಾಣುತ್ತೆ ನೋಡಿ. ಅಲ್ಲಿ ತೋರಿಸ್ತಾ ಇದ್ದಾರಲ್ಲ, ಅಲ್ಲೇ ಎಂಟ್ರೆನ್ಸು. ಹಾಗೆಯೇ ಅಲ್ಲಿ ಸುಗ್ಗಿ ಕಟ್ಟೆ ಕಾಣಿಸ್ತಾ ಇರೋದು. ಮಧ್ಯಾಹ್ನ ಅಷ್ಟೊತ್ತಿಗೆ ಎಲ್ಲರೂ ಸೇರ್ಕೊಂಡು ಬಿಡ್ತಾರೆ. ಐಸ್ ಕ್ರೀಮ್ ಗಾಡಿಗಳು ಕೂಡ ನಿಂತ್ಬಿಟ್ಟಿದೆ, ಹೇಗೆ ಮಕ್ಕಳು ಬಂದೇ ಬರ್ತಾರಲ್ವ ಅದಕ್ಕೋಸ್ಕರ ಅಂತ ಹೇಳಿ. ನಾನು ಇಲ್ಲಿ ಅಜ್ಜಿ ತವ್ರ ಮನೆಗೆ ಬರ್ದಲೇ ಸ್ವಲ್ಪ ದಿವಸ ಆಗೋಗ್ಬಿಟ್ಟಿತ್ತು. ಯಾಕೆಂದರೆ ನಾವು ಯಾವಾಗಲೂ ಒಂದು ಸ್ವಲ್ಪ ವಿಸಿಟ್ ಮಾಡ್ತಾನೆ ಇರ್ತೀವಿ. ಯಾಕೆಂದರೆ ಇಲ್ಲಿ ಅಜ್ಜಿ ಅಂದರೆ ನಮಗೆ ತುಂಬಾ ಫೇವ್ರೇಟ್ ಇತ್ತು. ಅವರು ಕೂಡ ನಮ್ಮ ತುಂಬ ಪ್ರೀತಿ ಮಾಡ್ತಾಯಿದ್ರು. ನೋಡಿ, ಇದು ಅಜ್ಜಿ ಫೋಟೋ ಕಾಣಿಸ್ತಾ ಇದೆಯಲ್ಲ, ಇವರೇನೆ. ಅವರೇನಾದರೂ ಇದ್ದಿದ್ರೆ ತುಂಬ ಖುಷಿ ಪಡ್ತಾಯಿದ್ರು. ಇಲ್ಲಿ ಮಾವ ಹಾಗೆಯೇ ಅವ್ರ ಅತ್ತೆ ಇದ್ದಾರಲ್ಲ, ಅವರು ಅಷ್ಟೇ ತುಂಬಾ ಪ್ರೀತಿ ಮಾಡ್ತಾರೆ. ನಮ್ಮನ್ನು ಕಂಡ್ರೆ ಎಲ್ಲ ತುಂಬ ಇಷ್ಟಪಡ್ತಾರೆ. ನಮಗೂ ಕೂಡ ಅಲ್ಲಿ ಹೋಗೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಈಗ ಮನೇನ ತುಂಬ ಆಲ್ಟರ್ ಮಾಡಿಬಿಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗಾಗಿ ಅಟ್ಟ ಎಲ್ಲ ಮುಂಚೆ ಮರದ ಮೆಟ್ಲಿರ್ತಾ ಇತ್ತು, ಅದನ್ನ ಹತ್ತೋಗ್ತಾ ಇದ್ವಿ. ಈಗ ಫುಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫುಲ್ ಯಾರಾದರೂ ಹಿಂದಿನ ಕಾಲ ಥರ ತುಂಬ ಜನ ನೆಂಟರು ಎಲ್ಲ ಬಂದರೆ ಎಲ್ಲರೂ ಒಂದೇ ಕಡೆ ಮಲ್ಕೋಬೋದು ಈ ಅಟ್ಟದ ಮೇಲೆ. ಹಾಗೆ ನಾವಿಲ್ಲಿ ಹೋಮ್ ಸ್ಟೇ ಮಾಡ್ಬೋದಿತ್ತಲ್ಲ ಮಾವ ಅಂತ ಹಾಗೆ ಕೇಳ್ತಾ ಇದ್ವಿ, ಯಾಕೆಂದರೆ ವ್ಯೂ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿಂದ. ಸೊ ಮಾವ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಮನೆಯೆಲ್ಲ ಹೇಗೆ ಮಾಡಿದ್ದು ಅದ್ರ ಬಗ್ಗೆ ಎಲ್ಲ. ಮನೆ ನೋಡಿ ಈ ಥರ ರಿನೋವೇಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ರಂಗೋಲಿನೂ ಕೂಡ ಅಷ್ಟೇ. ಇವ್ರಿಗಿರೋದು 2 ಗಂಡು ಮಕ್ಕಳೇ, ಬಟ್ ಅವರಿಬ್ಬರು ಹುಡುಗಿರ ಥರ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ ಅಂತ ನಮ್ಮ ಅಜ್ಜಿ ಯಾವಾಗಲೂ ಹೇಳ್ತಾ ಇರ್ತಾರೆ. ಕಾಫಿ ಎಲ್ಲನೂ ಕೂಡ ತುಂಬ ಚೆನ್ನಾಗಿ ಹೂವೆಲ್ಲ ಆಗಿಬಿಟ್ಟಿತ್ತು.
ನಾವಿಲ್ಲಿ ಜಾಸ್ತಿ ಹೊತ್ತಿರಲಿಲ್ಲ, ಒಂದು ಜ್ಯೂಸ್ ಕುಡ್ಕೊಂಡು ಹೊರಟ್ಬಿಟ್ವಿ. ಯಾಕೆಂದರೆ ಒಬ್ಬರು ಫ್ರೆಂಡ್ ಮನೆಗೆ ಹೋಗೋಕ್ಕಿತ್ತು, ಅವರು ಹಬ್ಬದ ಸ್ಪೆಷಲ್ ಅಂತ ಊಟ ಕರೆದಿದ್ರು. ಹಾಗೆ ಊಟ ಮಾಡಿಕೊಂಡು ನಾವು ಬೇಗ ಮದುವೆ ಮನೆಗೆ ಹೋಗಬೇಕಾಗಿತ್ತು. ಯಾಕೆ ಅಂದರೆ ಮದುವೆನ 4:30 ಅಷ್ಟೊತ್ತಿಗೆ ಹೊರಡಿಸ್ಬೇಕಾಗಿತ್ತು ಮನೆಯಿಂದ. ನಾವು ಹಾಸನ್ಗೆ ಹೋಗಬೇಕಾಗಿತ್ತು. ಸೊ ನಾವು ಅಲ್ಲಿಂದ ಬೇಗ ಬೇಗ ಬಂದ್ವಿ. ಚಂದುದು ಕಾರೆಲ್ಲ ಡೆಕೋರೇಷನ್ಸ್ನ ಮಾಡ್ತಾಯಿದ್ರು. ಅವ್ರ ಕಸಿನ್ಸ್ ಎಲ್ಲರೂ ಕೂಡ ಸೇರ್ಕೊಂಡಿದ್ರು. ನಾವು ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಿದ್ವಿ. ಹುಡುಗಿ ಕೂಡ ಆಲ್ರೆಡಿ ರೆಡಿ ಆಗಿಬಿಟ್ಟಿದ್ರು. ಮದುವೆ ಇರೋದು ಹಾಸನಲ್ಲಿ. ಸೊ ನಾವು ಸಂಡೇನೇ ಈವ್ನಿಂಗ್ ಇಲ್ಲಿಂದ ಹೊರಡ್ತಾ ಇದ್ದೀವಿ. ನಾವು ಕೂಡ ಹೋಗ್ತಾ ಇದ್ದೀವಿ ಹಾಸನ್ಗೆ. ಯಾಕೆಂದರೆ ಬೆಳಗ್ಗೆ ಎದ್ದು ಹೋಗೋಕ್ಕೆ ಲೇಟ್ ಆಗುತ್ತೆ, ಅಲ್ಲೇ ರೂಮ್ಸ್ ಎಲ್ಲ ಇರುತ್ತಲ್ಲ ಅಂತ ಹೇಳಿ. ಹಾಗೆಯೇ ಕೆಲವು ಶಾಸ್ತ್ರಗಳೆಲ್ಲ ಮನೆಯಿಂದ ಹೊರಡೋಕ್ಕಿಂತ ಮುಂಚೆ ಕಾರಿನ ಪೂಜೆಗಳಾಗಿರಬಹುದು, ಹಾಗೆ ಕೆಲವು ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊತಾ ಇದ್ವಿ. ಹಾಗೆಯೇ ಮದುವೆಗೆ ಬೇಕಾಗಿರೋ ಕೆಲವು ಐಟಮ್ಸ್ನೆಲ್ಲನೂ ಕೂಡ ಕಾರ್ಗೆಲ್ಲ ಇಟ್ಕೊಂಡು ಇಲ್ಲೇ ತೊಗೊಂಡು ಹೋಗ್ಬಿಟ್ವಿ. ಯಾಕೆಂದರೆ ನಾಳೆ ಬರುವಾಗ ಏನಾದರೂ ಮರ್ತುಬಿಟ್ರೆ ಅಂತ ಹೇಳಿ. ಅತ್ತೆ ಬರಲಿಲ್ಲ, ಯಾಕೆಂದರೆ ಅತ್ತೆ ಮತ್ತು ಅತ್ತೆದು ಅಕ್ಕ ಮತ್ತು ಅವರ ಅತ್ತೆ ಇದ್ದಾರೆ ಅಜ್ಜಿ, ಅವರು ಎಲ್ಲ ಇಲ್ಲೇ ಉಳ್ಕೊಂಡ್ಬಿಟ್ರು. ಹಾಗೆ ಒಂದು 2-3 ಜನ ಚಂದು ಕಸಿನ್ಸ್ ಕೂಡ ಇಲ್ಲೇ ಉಳ್ಕೊಂಡ್ರು ಅವ್ರ ಜೊತೆ. ಅವರು ನೆಕ್ಸ್ಟ್ ಡೇ ಮಾರ್ನಿಂಗ್ ಬರ್ತೀವಿ, ಈಗಲೇ ಯಾಕೆ ಮನೆಯೆಲ್ಲ ಬಾಗ್ಲಾಕೊಂಡು ಹೋಗೋದು ಅಂತ ಹೇಳಿ. ಈಗ ಇವರು ಸಂಧ್ಯಕ್ಕ ಅಂತ ಹೇಳಿ ಚಂದು ಅವರ ದೊಡ್ಡಮ್ಮನ ಮಗಳು. ಇದು ಕನ್ನಡಿ ಕಳಸ ಅವ್ರು ಇಟ್ಕೊಂಡಿರೋದು. ಇಲ್ಲೆಲ್ಲ ಕಟ್ತಾರೆ. ನಮಸ್ಕಾರ ಮಾಡ್ತೀನಿ, ಅಲ್ಲಿ ಹೊತ್ತಾಗ್ಲೂ ನಮಸ್ಕಾರ ಮಾಡ್ತೀನಿ, ಬಲ್ಗಾಲ ಹಾಕ್ಬೇಕು. ಹುಡುಗಿ ಕೂಡ ಪೂಜೆ ಎಲ್ಲ ಮುಗಿಸಿ ಕಾರ್ನ ಹತ್ತಿದ್ರು. ನೀತು ಕೂಡ ಚಂದು ಕಾರಲ್ಲೇ ಹೊರಟಿದ್ಲು. ಅವರು ಕನ್ನಡಿ ಕಳಸ ಎಲ್ಲ ಇಟ್ಕೊಂಡಿದ್ರಲ್ಲ ಅವ್ರ ಜೊತೆ ಅವಳು ಕೂಡ ಹೊರಟ್ಲು. ಇನ್ನು ಚಾರ್ವಿ ಅಂತೂ ನನ್ನ ಚಿಕ್ಕಿ ಫೇವ್ರೇಟ್ ಅಲ್ವಾ, ನಾನು ಚಿಕ್ಕಿ ಜೊತೆನೇ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವಳು ನಮ್ಮ ಜೊತೆ ಇದ್ದಳು. ಅವಳ ಜೊತೆ ಕಾರಲ್ಲಿ ಕೂತ್ಕೊಂಡು ಹೋದ್ಲು. ಸೊ ಅವ್ರನ್ನ ಕಳಿಸ್ಬಿಟ್ಟು ನಾವೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೊರಟ್ವಿ. ಅಂದರೆ ನಾವೊಂದವ್ರು ಹೋಗಿ 1 ಅವರ್ ಆದಮೇಲೆ ಹೊರಟ್ವಿ. ಮಕ್ಕಳಿಗೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು. ನಾವು ಇವರು ದೊಡ್ಡಮ್ಮರ ಕಾರಲ್ಲಿ ಹೋಗೋಣ, ಓಕೆನಾ? ಅಲ್ಲಿ ಬಾಯ್. 4 ಗಂಟೆಗೆ ನಾವು ಮತ್ತೆ ಬೆಳಗ್ಗೆ ಆರಾಮಾಗಿ ಯಾರ ಜೊತೆ ನಾವು ಹೋಗೋಣ ಈಗ. ಚಶ್ವಿ ಅವ್ರು ಹೋದ್ಮೇಲೆ ನಾನು ಹೋಗಬೇಕು ಅಂತ ಅಳ್ತಾ ಇದ್ದಾಳೆ. ನಾವು ಶ್ರುತಿ ಅಕ್ಕ ಅವ್ರ ಕಾರಲ್ಲಿ ಹಾಸನ್ಗೆ ಹೋದ್ವಿ. ಚೌಟ್ರಿನ ಅಂತೂ ರೀಚ್ ಆದ್ವಿ. ನಾನಿದೆ ಫಸ್ಟ್ ಟೈಮು ಈ ಚೌಟ್ರಿಗೆ ಮದುವೆಗೆ ಬರ್ತಾ ಇರೋದು. ಹುಡುಗ ಮೈಸೂರಾಗಿರೋದ್ರಿಂದ ಹಾಸನಲ್ಲಿ ಮದುವೆ ಇತ್ತು. ಡೆಕೋರೇಷನ್ಸ್ ಅವರೆಲ್ಲರೂ ನೈಟೇ ಬಂದುಬಿಟ್ಟು ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ರು. ಲೈಟಿಂಗ್ಸ್ ಎಲ್ಲ ಇದ್ರೆ ಅದೆಲ್ಲನೂ ಮಾಡ್ಕೋತಾ ಇದ್ರು. ಕಾರು ನೋಡಿ, ಕಾರು ಸಿಸ್ಟರ್ಸ್ ಬಾಂಡಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನನಗೆ ಯಾವಾಗಲೂ ಕೂಡ ಹೀಗೆ ಹೆಣ್ಮಕ್ಳು ಬಾಂಡಿಂಗ್ಸ್ ಅಂದರೆ ತುಂಬ ಇಷ್ಟ. ನಾನು ಬಯಸಿದ್ದು ಕೂಡ ಹೆಣ್ಮಕ್ಳು, ನನಗೆ ಹುಟ್ಟಿರೋದು ಕೂಡ ಹೆಣ್ಮಕ್ಳೇ. ಇಬ್ಬರು ಕೂಡ ಮನೇಲಿ ಎಷ್ಟೇ ಫೈಟ್ ಮಾಡಿದ್ರು ಇಲ್ಲಿ 1 ಅವರ್ ನೋಡಿಲ್ಲ ಅಂದ ತಕ್ಷಣ ಎಷ್ಟು ಪ್ರೀತಿ ಬಂದುಬಿಡ್ತು. ಹಾಗೆ ಲಿಯಾನು ಕೂಡ ಚಶ್ಮೆ ಚೆನ್ನಾಗಿ ನೋಡ್ಕೋತಾ ಇದ್ಲು. 3 ಜನನೂ ಸೇರಿಕೊಂಡು ಫುಲ್ ಆಟ ಅಂದರೆ ಆಟ. ನೈಟೆಲ್ಲ ಫುಲ್ಲು ಡ್ಯಾನ್ಸು ಆ ಥರ ಎಲ್ಲ ಇತ್ತು ಮಕ್ಕಳದು. ಇಲ್ಲಿ ಸ್ನ್ಯಾಕ್ಸ್ ಕೂಡ ಇತ್ತು, ಕಾಫಿ ಟೀ ಮತ್ತು ಪಕೋಡ. ಅದನ್ನು ತಿನ್ನೋಣ ಅಂತ ಹೇಳ್ಬಿಟ್ಟು ಮಕ್ಕಳನ್ನ ಕರ್ಕೊಂಡು ನಾವೆಲ್ಲರೂ ಕೂಡ ಬಂದ್ವಿ. ಚಾರ್ವಿ ಬಿಡೆ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಬಂದ್ವಿ. ಅಷ್ಟೊತ್ತಿಗೆ ಹುಡುಗನ ಕಡೆಯವ್ರು ಬಂದರು. ಹುಡುಗನ ವೆಲ್ಕಮ್ ಮಾಡಬೇಕು ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಹೋಗ್ತಾ ಇದ್ದೀವಿ. ಇಲ್ಲಿ ಮದುವೆ ಹಿಂದಿನ ದಿನ ಚೌಟ್ರಿಲಿ ಯಾವುದೇ ಕೂಡ ರಿಸೆಪ್ಷನ್ ಆ ಥರ ಏನೂ ಇರಲಿಲ್ಲ. ನಮ್ಮ ಕಡೆ ಕೂಡ ಹಾಗೇ ಹಸೆ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಡೈರೆಕ್ಟ್ ನೆಕ್ಸ್ಟ್ ಡೇ ಮದುವೆ ಇರುತ್ತೆ. ಅದಾದಮೇಲೆ ರಿಸೆಪ್ಷನ್ ಇರುತ್ತೆ. ಸೊ ಇವ್ರು ಹುಡುಗನ ಕಡೆಯವ್ರು ಬಂದ್ರಲ್ವ, ಸೊ ಅವ್ರನ್ನ ಕರ್ಕೊಂಡು ನಾವು ಒಳಗೆ ಹೋಗ್ತಾ ಇದ್ದೀವಿ. ಹಾಗೆ ಆರತಿ ಮಾಡ್ಕೊಂಡು ಒಳಗೆ ಕರ್ಕೊಂಡು ನೆಕ್ಸ್ಟ್ ಅವ್ರದ್ದೇನಾದರೂ 1-2 ಟ್ರೆಡಿಷನಲ್ ಆಗಿ ಇರುವಂಥ ಶಾಸ್ತ್ರಗಳಿದ್ದರೆ ಅದನ್ನು ಅವ್ರು ಮುಗಿಸ್ಕೋತಾರೆ ನೆಕ್ಸ್ಟು. ಹಾಗೆಯೇ ಹುಡುಗಿಗೆ ಏನಾದರೂ ಸೀರೆ ಕೊಡೋದಿದ್ರೆ ಅಥವಾ ಅವ್ರ ಕಡೆ ಮಾಡಬೇಕಾಗಿರೋಂತಹ 1-2 ಶಾಸ್ತ್ರಗಳನ್ನ ಹುಡುಗಿಗೆ ಮಾಡ್ತಾರೆ. ಅಷ್ಟೇ ಇರೋದು, ಬೇರೆ ಏನೂ ಇರಲಿಲ್ಲ.
ನಾವು ಒಂದು ಕಡೆ ನಿಂತು ಶಾಸ್ತ್ರಗಳನ್ನೆಲ್ಲ ನೋಡ್ಕೊಳ್ಳೋಣ ಅಂದರೆ ಈ ಮಕ್ಳುಗಳು ಬಿಡೋದಿಲ್ಲ. ಒಬ್ಬಳು ಒಂದು ಕಡೆ ಆಡ್ತಾಯಿದ್ರೆ ಇನ್ನೊಬ್ಳು ಇನ್ನೊಂದು ಕಡೆ ಓಡ್ತಾಳೆ. ಭಯ, ಮಕ್ಳನ್ನ ನೋಡ್ಕೊಳ್ಳೇಬೇಕು. ಕರೆಕ್ಟಾಗಿ ಮದುವೆನ ಎಂಜಾಯ್ ಮಾಡೋಕ್ಕೆ ಆಗಲಿಲ್ಲ. ಯಾಕೆ ಅಂದರೆ ಪುಟಾಣಿ ಮಕ್ಕಳು ಇರೋದ್ರಿಂದ ನಾವು ಅವ್ರ ಕಡೆನೇ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಅವರು ಎಲ್ಲರೂ ಆ ಕಡೆ ಓಡೋಗ್ತಾರೆ, ಈ ಕಡೆ ಓಡೋಗ್ತಾರೆ, ಎಲ್ಲೆಲ್ಲ ಓಡೋಗ್ತಾರೆ, ಸ್ಟೆಪ್ಸ್ ಇರುತ್ತೆ. ಸೊ ಅದೆಲ್ಲ ನೋಡ್ಕೋಬೇಕಲ್ವ. ಹಾಗಾಗಿ ನನಗೆ ಅಷ್ಟೊಂದು ಎಲ್ಲ ಶಾಸ್ತ್ರಗಳನ್ನ ಕೂಡ ನೋಡೋಕ್ಕೆ ಆಗಲಿಲ್ಲ. ಎಲ್ಲ ಒಂದು ಕಡೆ ಮಕ್ಕಳನ್ನ ಕೂರಿಸ್ಕೊಂಡು ಕೂತ್ಕೊಂಡಿದ್ದೆ. ಅಮ್ಮ ಇದ್ರಲ್ವ, ಹಾಗಾಗಿ ನನಗೆ ತುಂಬ ಹೆಲ್ಪ್ ಆಯಿತು. ಅಮ್ಮನೂ ಕೂಡ ನಾವೇ ಕರ್ಕೊಂಡು ಹೋಗಿದ್ವಿ ಬನ್ನಿ ಅಂತ. ಹೇಗಿರೋ ನೆಕ್ಸ್ಟ್ ಡೇ ಬರಬೇಕಾಗಿತ್ತು ಅವ್ರ ಮದುವೆಗೆ. ಸೊ ನಮ್ಮ ಜೊತೆನೇ ಇದ್ದರೆ ಚೆನ್ನಾಗಿರುತ್ತೆ, ಮತ್ತು ನೆಕ್ಸ್ಟ್ ಡೇ ಇನ್ನೊಂದು ಸಲ ಬಸ್ಸಲ್ಲೆಲ್ಲ ಬರೋದು ಬೇಡ ಅಂತ ಹೇಳ್ಬಿಟ್ಟು ನಾವು ನಮ್ಮ ಜೊತೆನೇ ಕರ್ಕೊಂಡು ಬಂದ್ವಿ. ಈಗ ಹುಡುಗನ ಕಡೆಯವರು ಶಾಸ್ತ್ರನ ಮಾಡ್ತಾ ಇದ್ದಾರೆ. ಹುಡುಗಿಗೆ ಸೀರೆ ಮತ್ತು ಏನಾದರೂ ಅವ್ರ ಕಡೆ ಸಂಪ್ರದಾಯಗಳಿರುತ್ತಲ್ವ ಆ ಥರ ಶಾಸ್ತ್ರಗಳನ್ನ ಮಾಡ್ತಾ ಇದ್ದಾರೆ. ಟೈಮ್ ಆಗ್ತಾಯಿದ್ರೂ ಕೂಡ ಈ ಮಕ್ಳಿಗೆ ನಿದ್ದೆನೇ ಬರ್ತಾ ಇರಲಿಲ್ಲ. ಎಷ್ಟೇ ಮಲಗ್ಸೋಕೆ ನೋಡ್ತಾ ಇದ್ರೂ ಕೂಡ ಅವ್ರು ಯಾರು ಮಲಗಕ್ಕೆ ರೆಡಿನೇ ಇಲ್ಲ. ಫುಲ್ ಆಟ ಆಟ ಆಟ. ಬೇಗ ಮಲ್ಕೊಳ್ಳಿ, ನೆಕ್ಸ್ಟ್ ಡೇ ಬೇಗ ಹೇಳ್ಬೇಕು, ಬೆಳಗ್ಗೆನೇ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಅವರು ಕೂಡ ಮಲಗಲಿಲ್ಲ. ಸೊ ಇಲ್ಲಿ ಶಾಸ್ತ್ರಗಳು ಕೂಡ ಲೇಟಾಗಿ ಆಗ್ತಾಯಿತ್ತು. ಅಂದರೆ ನಮ್ಮ ಕಡೆ ಎಲ್ಲ ಬೇಗ ಮುಗಿಸ್ಬಿಡ್ತಾರೆ. ಈ ಹಾಸನ ಕಡೆ ಎಲ್ಲ ಹೇಗೆ ಅಂದರೆ ಈ ಥರ ನೈಟ್ ಆದ್ರೂ ಕೂಡ ಶಾಸ್ತ್ರಗಳು ನಡೀತಾನೇ ಇರುತ್ತೆ. ಇಲ್ಲಿ ನಮಗೆ ಮಲಗೋಕ್ಕೆ ಅಂತ ಮಾಡಿರೋ ರೂಮ್ಸ್ ಎಲ್ಲ ಕೂಡ ತುಂಬ ನೀಟಾಗಿ ತುಂಬಾ ಚೆನ್ನಾಗಿತ್ತು. ತುಂಬ ದೊಡ್ಡದಾಗೂ ಕೂಡ ಇತ್ತು. ನಾವು ಹೋದವ್ರಿಗೆಲ್ಲರಿಗೂ ಕೂಡ ಅಲ್ಲಿ ರೂಮ್ಸ್ ಎಲ್ಲ ಚೆನ್ನಾಗಿ ಆಯಿತು. ಹಾಗೆಯೇ ಹುಡುಗನ ಕಡೆಯವ್ರಿಗೂ ಕೂಡ ಇಷ್ಟು ರೂಮ್ಸ್ ಅಂತ ಕೊಟ್ಟಿದ್ದರು. ಅವರು ಕೂಡ ಸುಮಾರು ಜನ ಬಂದಿದ್ದರು. ಹಾಗೆ ಕೆಲವರಿಗೆ ಸಪ್ರೇಟಾಗಿ ಬೇರೆ ಕಡೆ ರೂಮ್ಸ್ನ ಮಾಡಿದ್ರು. ಚಂದು ಅವರೆಲ್ಲ ಅವ್ರ ಕಸಿನ್ಸ್ ಎಲ್ಲ ಬೇರೆ ಕಡೆ ಹೋಟೆಲ್ ಮಾಡಿ ಉಳ್ಕೊಂಡಿದ್ರು. ನಮ್ಮ ಟೈಲರ್ ಅಂಕಲ್ ಅಂತೂ ಮಕ್ಕಳ ಬಟ್ಟೆ ಇನ್ನೂ ಕೂಡ ಕೊಟ್ಟೇ ಇಲ್ಲ. ಹಾಸನಲ್ಲೇ ಕೊಟ್ಟಿದ್ವಿ ನಾವು ಸ್ಟಿಚ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು. ಆ ಅಂಕಲ್ಗೆ ಚೆನ್ನಾಗಿ ಗೊತ್ತಾಯಿತು ನಾವು ಹಾಸನಲ್ಲೇ ಇರ್ತೀವಿ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಅವರು ಮದುವೆ ದಿವಸ ಮಾರ್ನಿಂಗ್ ತಂದು ಕೊಟ್ಟರು. ಅದು ಯಾವ ಥರನೋ ನನಗಂತೂ ಗೊತ್ತಿಲ್ಲ. ಆದರೆ ಕರೆಕ್ಟ್ ಟೈಮಿಗೆ ಕರೆಕ್ಟಾಗಿ ಸ್ಟಿಚಿಂಗ್ ಎಲ್ಲ ಇತ್ತು. ಹಾಗಾಗಿ ಪರವಾಗಿಲ್ಲ. ನಮ್ಮ ಸೀರೆಗಳನ್ನೂ ಕೂಡ 20 ಡೇಸ್ ಮುಂಚೆ ಕೊಟ್ಟರೆ ಒಂದು 3-4 ಡೇಸ್ ಮುಂಚೆ ಕೊಟ್ಟಿದ್ದಾರೆ ಅಷ್ಟೇ. ಅದು ಯಾಕೆ ಆ ಥರ ಲೇಟ್ ಮಾಡಿದ್ರು ಅಂತ ಗೊತ್ತಿಲ್ಲ. ಆದರೂ ಅದು ಒಂದು ದೊಡ್ಡ ಟೆನ್ಷನ್ ಆಗಿಬಿಟ್ಟಿತ್ತು, ಬಟ್ಟೆ ಕೊಟ್ಟಿಲ್ಲ ಅಂದರೆ ಏನು ಮಾಡೋದು ಅಂತ. ನಮ್ಮ ಮಕ್ಳುಗಳ ಜೊತೆಗೆ ಇನ್ನೊಂದಿಬ್ಬರು ಮಕ್ಳುಗಳು ಕೂಡ ಸೇರ್ಕೊಬಿಟ್ಟಿದ್ರು. ಅಲ್ಲೊಂದು ಸೋಫಾ ಇತ್ತು, ಅದ್ರ ಮೇಲೆ ಡ್ಯಾನ್ಸ್ ಮಾಡ್ತಾಯಿದ್ರು. ನಾವು ಅದನ್ನು ಗೋಡೆಗೆ ಒರಗಿಸ್ಬಿಟ್ಟು ಅದರೊಳಗೆ ಎಷ್ಟಾದರೂ ಡ್ಯಾನ್ಸ್ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ. ನಮ್ಮ ಮತ್ತು ಈ ಹುಡುಗನ ಕಡೆ ಶಾಸ್ತ್ರಗಳು ಆಲ್ಮೋಸ್ಟ್ ಸೇಮೇ ಇದೆ, ಒಂದೇ ಥರ ಎಲ್ಲನೂ ಕೂಡ. ಅಂಥ ಡಿಫ್ರೆನ್ಸ್ ಅಂತ ಅನ್ನಿಸ್ಲಾ ಇಲ್ಲ. ಇವತ್ತಿನ ಈ ವ್ಲಾಗ್ ಇಲ್ಲಿಗೆ ಮುಗೀತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ, ಹಾಗೆಯೇ ಕಮೆಂಟ್ನ ಮಾಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ.